ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೃಷಿ ಭೂಮಿ ರಿಲೇಟೆಡ್ ತುಂಬಾ ಡಾಕ್ಯುಮೆಂಟ್ಸ್ ಇರುತ್ತೆ, ನಿಮ್ಗೆಲ್ಲರಿಗೆ ಗೊತ್ತಿದೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ಅಂತ. ಸೊ ನಾನೇನು ಮಾಡ್ತೀನಿ, ಒಂದು ಉದಾಹರಣೆ ತಗೋತೀನಿ. ಸಿದ್ಧಾರ್ಥ ಅಂತ ವ್ಯಕ್ತಿ ಇರ್ತಾರೆ, ಹಳೆ ಓನರ್ ಅಂತ ನೀವು ಅನ್ಬೋದು. ಅವ್ರ ಹೆಸರ ಮೇಲೆ ಪಾಣಿ ಇರುತ್ತೆ, ಮೊಟೇಷನ್ ಇರುತ್ತೆ, ಖಾತಾ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಡೀಡ್ ಮುಖಾಂತರ ಅಂದರೆ ಸೇಲ್ ಡೀಡ್ ಮುಖಾಂತರ ಅವ್ರು ಏನು ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಸೇಲ್ ಮಾಡ್ತಾರೆ ಓಂಕಾರ ಅಂತ ವ್ಯಕ್ತಿಗೆ. ಓಕೆ, ಸೊ ಈಗ ಇದು ಮೊಟೇಷನ್, ಇದು ಪಾಣಿ, ಇದು ಖಾತಾ. ಈಗ ಓಂಕಾರ ಹೆಸರ ಮೇಲೆ ಅದು ಟ್ರಾನ್ಸ್ಫರ್ ಆಗಬೇಕು. ಓಕೆ, ಸೊ ಅಥವಾ ಅಪ್ಡೇಟ್ ಆಗಬೇಕು. ಡೀಡ್ ಸೇಲ್ ಡೀಡ್ ಕೂಡ ಇರ್ಬೋದು ಅಥವಾ ಬೇರೆ ಡೀಡ್ ಇರ್ಬೋದು, ರೈಟ್? ಗಿಫ್ಟ್ ಡೀಡ್, ರಿಲೀಸ್ ಡೀಡ್, ಈ ರೀತಿ ಯಾವುದೇ ಒಂದು ಡೀಡ್ ಇರ್ಬೋದು. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಅದು ಎಕ್ಸಿಕ್ಯೂಟ್ ಆಗಿರಬೇಕು. ಓಕೆ, ಸೊ ಈಗ ಇದೇನು ಅಪ್ಡೇಟ್ ಆಗಬೇಕು ಅಥವಾ ಇದೇನು ಟ್ರಾನ್ಸ್ಫರ್ ಆಗಬೇಕಲ್ವಾ? ಸೊ ಈ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಮೊಟೇಷನ್ ಪ್ರೊಸೆಸ್ ಅಂತ ಅಂತೀವಿ. ಅಂದ್ರೆ ಹಳೆ ಓನರ್ದಿಂದ ಹೊಸ ಓನರಿಗೆ ಎಲ್ಲ ಅಪ್ಡೇಟ್ ಆಗಬೇಕು, ಎಲ್ಲ ಟ್ರಾನ್ಸ್ಫರ್ ಆಗಬೇಕು, ಡಾಕ್ಯುಮೆಂಟ್ಸ್ ನಲ್ಲಿ ಅವ್ರ ಹೆಸರು ಬರಬೇಕು. ಸೊ ಈ ಪ್ರೊಸೆಸ್ಗೆ ಮೊಟೇಷನ್ ಅಂತ ಪ್ರೊಸೆಸ್ ಅಂತ ಕರಿತೀವಿ. ಓಕೆ, ಈಗ ಇಲ್ಲಿ ನೀವು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೋಬೇಕು. ಏನು ಅಂತಂದ್ರೆ, ಇದೇನು ಮೊಟೇಷನ್ ಪ್ರೊಸೆಸ್ ಇದೆಯಲ್ಲ, ಇದು ಎರಡು ಟೈಪ್ ಆಫ್ ಮೊಟೇಷನ್ ಇರಬಹುದು. ಸೊ ಒಂದು ಟೈಪ್ ಯಾವುದು ಅಂತಂದ್ರೆ ಡೀಡ್ ಮುಖಾಂತರ ಯಾವುದು ಟ್ರಾನ್ಸ್ಫರ್ ಆಗ್ತಾ ಇದೆ, ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಡೀಡ್ ಅನ್ನ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಅದು ಸೇಲ್ ಡೀಡ್ ಇರಬಹುದು, ಗಿಫ್ಟ್ ಡೀಡ್ ಇರಬಹುದು, ಯಾವುದೇ ರೀತಿಯಾದ ಡೀಡ್ ಇರಬಹುದು. ಸೊ ಅದು ಒನ್ ಟೈಪ್ ಆಫ್ ಮೊಟೇಷನ್ ಪ್ರೊಸೆಸ್ ಅಂತ ಅನ್ಬೋದು. ಈಗ ಇನ್ನೊಂದು ಸೆಕೆಂಡ್ ಟೈಪ್ ಆಫ್ ಮೊಟೇಷನ್ ಇರುತ್ತೆ. ಅದು ಯಾವುದು ಅಂತಂದ್ರೆ ಅಲ್ಲಿ ಡೀಡ್ ಇರಂಗಿಲ್ಲ. ಓಕೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಡೀಡ್ ಮುಖಾಂತರ ಅದು ಮೊಟೇಷನ್ ಗೆ ಹೋಗಂಗಿಲ್ಲ. ಓಕೆ, ಅಲ್ಲಿ ಡೀಡ್ ಇರಂಗಿಲ್ಲ. ಸೊ ಇದು ಯಾವ ರೀತಿ ಇರಬಹುದು ಅಂತ ನಿಮ್ಗೆ ಒಂದು ಪ್ರಶ್ನೆ ಇರಬಹುದು. ಓಕೆ, ಇಲ್ಲಿ ನೋಡಿ, ಇನ್ಹೆರಿಟೆನ್ಸ್ ಅಂತ ಅಂತೀವಿ ಅಥವಾ ಪೌತಿ ಖಾತೆ, ಅಂದ್ರೆ ಫ್ಯಾಮಿಲಿ ಮೆಂಬರ್ ನಲ್ಲಿ ಅವ್ರದಿಂದ ಇವರಿಗೆ ಬಂದಿದೆ, ನೆಕ್ಸ್ಟ್ ಮೆಂಬರಿಗೆ ಬಂದಿದೆ, ಈ ರೀತಿ ಇರುತ್ತಲ್ಲ. ಸೊ ಅಲ್ಲಿ ಡೀಡ್ ಇರಂಗಿಲ್ಲ, ಡೈರೆಕ್ಟ್ಲಿ ಆಗುತ್ತೆ ಅಲ್ಲಿ. ಓಕೆ, ಸೊ ಅದು ಕೂಡ ಒನ್ ಟೈಪ್ ಆಫ್ ಮೊಟೇಷನ್, ನೆನಪಿಟ್ಕೋಬೇಕು. ಓಕೆ, ಸೊ ಈಗ ಹಳೆ ಓನರ್ ಹೆಸರು ಸಿದ್ಧಾರ್ಥ ಇರುತ್ತೆ, ಹೊಸ ಓನರು ಓಂಕಾರ ಇರುತ್ತೆ. ನಾನು ಇಲ್ಲಿ ಉದಾಹರಣೆಗೆ ಸೇಲ್ ಡೀಡ್ ಅಂತ ತಗೊಂಡಿದ್ದೀನಿ. ಸೊ ಇವೆಲ್ಲ ಈಗ ಡಾಕ್ಯುಮೆಂಟ್ ನಲ್ಲಿ ಇವ್ರ ಹೆಸರು ಟ್ರಾನ್ಸ್ಫರ್ ಆಗಬೇಕು ಅಥವಾ ಅಪ್ಡೇಟ್ ಆಗಬೇಕು. ಸೊ ಈಗ ಏನು ಮೊಟೇಷನ್ ಇದೆಯಲ್ಲ, ಈ ಮೊಟೇಷನ್ ಪ್ರೊಸೆಸ್ ಆಗಬೇಕು. ಓಕೆ, ಈಗ ಇಲ್ಲಿವರೆಗೂ ಈ ರೀತಿ ವಿತ್ ಡೀಡ್ ಅಥವಾ ವಿತೌಟ್ ಡೀಡ್ ಏನಿದೆಯಲ್ಲ, ಅದು ಯಾವ ರೀತಿ ಆಗ್ತಿತ್ತು ಅಂತಂದ್ರೆ ತಹಸೀಲ್ ಆಫೀಸಿಗೆ ಹೋಗಬೇಕು ಆಫ್ಟರ್ ಡೀಡ್ ಆಗಿನ ಮೇಲೆ, ಅಥವಾ ಡೀಡ್ ಇಲ್ಲದೆ ಕೇಸ್ ಇರುತ್ತಲ್ಲ, ತಹಸೀಲ್ ಆಫೀಸಿಗೆ ಹೋಗಬೇಕು, ಅಲ್ಲಿ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು, ಅಲ್ಲಿ ಅದು ಪ್ರೊಸೆಸ್ ಆಗುತ್ತೆ. ಸೊ ತುಂಬಾ ಹೆಡ್ಡೇಕ್ ಇತ್ತು, ತುಂಬಾ ಇದು ಪ್ರಾಬ್ಲಮ್ ಆಗ್ತಾ ಇತ್ತು, ಯಾಕಂದ್ರೆ ಟೈಮ್ ತುಂಬಾ ಕನ್ಸ್ಯೂಮ್ ಆಗ್ತಾ ಇತ್ತು ಅಂಡ್ ಜಲ್ದಿ ಬೇಗ ಕೆಲಸ ಕೂಡ ಆಗ್ತಾ ಇದ್ದಿಲ್ಲ. ಓಕೆ, ಸೊ ಇವಾಗ ಆನ್ಲೈನ್ ಮೂಲಕ ಇದು ಪ್ರೊಸೆಸ್ ಅನ್ನ ಮಾಡಿದ್ದಾರೆ. ಓಕೆ, ನೀವು ಅನ್ಬೋದು ಆಟೋ ಮೊಟೇಷನ್ ಪ್ರೊಸೆಸ್ ಅನ್ನ ಎನೇಬಲ್ ಮಾಡಿದ್ದಾರೆ ಅಂತ ಅನ್ಬೋದು. ಇದು ಆಟೋ ಮೊಟೇಷನ್ ಪ್ರೊಸೆಸ್ ಅರ್ಥ ಏನು ಅಂತಂದ್ರೆ, ಈಗ ನೋಡಿ, ಒಂದು ಸೇಲ್ ಡೀಡ್ ಆಯ್ತು ಅಂತ ತಿಳ್ಕೊಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ, ಅದು ಆಟೋಮೆಟಿಕಲಿ ಮೊಟೇಷನ್ ಗೆ ಹೋಗುತ್ತೆ. ಓಕೆ, ಸೊ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಈಗ ನೀವು ನೋಡ್ಬೋದು, ಇಲ್ಲಿ ಕರ್ನಾಟಕ ವಾರ್ತೆ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಅದು. ಓಕೆ, ಸೊ ಇಲ್ಲಿ ಡೀಟೇಲ್ ಆಗಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ರೀಸೆಂಟ್ಲಿ. ನೀವು ನೋಡ್ಬೋದು, ಒನ್ ಬೈ ಒನ್ ಎಲ್ಲ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಇದು ಅರ್ಥ ಆಗುತ್ತೆ ಅಂತ. ಸೊ ನೀವು ನೋಡ್ಬೋದು, ಇಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ಆನ್ಲೈನ್ ಮೊಟೇಷನ್ ವ್ಯವಸ್ಥೆ ರಾಜ್ಯಾದ್ಯಂತ ವಿಸ್ತರಣೆ ಅಂತ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಏನ್ ಬರ್ದಿದ್ದಾರೆ, ಕೃಷಿ ಭೂಮಿ ಸೇರಿದಂತೆ ಯಾವುದೇ ಸ್ವತ್ತಿಗೆ ಸ್ವಯಂ ಚಾಲಿತವಾಗಿ ಮೊಟೇಷನ್ ಪಡೆಯಬಹುದು. ಹೊಸ ವ್ಯವಸ್ಥೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಚಾಲನೆ. ಅಂದ್ರೆ ಇದನ್ನ ಆಟೋ ಮೊಟೇಷನ್ ಪ್ರೊಸೆಸ್ ಇದೆ, ಇದು ಚಾಲನೆಗೆ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಇದು ಮೊಟೇಷನ್ ಆಗುತ್ತೆ. ಇವಾಗ ಆನರೇಬಲ್ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸರ್ ಅವರು ಇದನ್ನ ಚಾಲನೆ ಕೊಟ್ಟಿದ್ದಾರೆ, ರೀಸೆಂಟ್ಲಿ ಇದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿ ಕ್ಲಿಯರ್ ಆಗಿ ಇಲ್ಲಿ ಬರ್ದಿದೆ. ಓಕೆ, ಮತ್ತೇನ್ ಬರ್ದಿದ್ದಾರೆ ನೋಡಿ, ವಾರದೊಳಗೆ ಖಾತೆ ಬದಲಾವಣೆ ಪ್ರಕ್ರಿಯೆ ಮತ್ತಷ್ಟು ಸರಳ ಅಂತಂದ್ರೆ ವಿದಿನ್ 1 ವೀಕ್ ಖಾತಾ ಚೇಂಜ್ ಆಗುತ್ತೆ ಅಂತ ಇಲ್ಲಿ ಈ ರೀತಿ ಬರ್ದಿದ್ದಾರೆ. ಓಕೆ, ಸೊ ಒಂದೇ ವೀಕ್ ನಲ್ಲಿ ಇದು ಪ್ರೊಸೆಸ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಈಗ ನೋಡಿ ಏನ್ ಬರ್ದಿದ್ದಾರೆ, ಆನ್ಲೈನ್ ಮೊಟೇಷನ್ ವ್ಯವಸ್ಥೆ ಅನುಕೂಲತೆಗಳು ಅಂದ್ರೆ ಏನೇನ್ ಬೆನಿಫಿಟ್ ಸಿಗುತ್ತೆ, ಏನೇನ್ ಈಸಿ ಆಗುತ್ತೆ ಅಂತ. ಸೊ ಒನ್ ಬೈ ಒನ್ ಇಲ್ಲಿ ಹೇಳ್ತೀನಿ ನೋಡಿ. ಆನ್ಲೈನ್ ಮೂಲಕ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸಿದರೆ 7 ದಿನ ನೋಟಿಸ್ ಅವಧಿ ಇರಲಿದೆ. ಅಂತಂದ್ರೆ ಈಗ ಮೊಟೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಒಂದು 7 ಡೇಸ್ ಮೊಟೇಷನ್ ಪೀರಿಯಡ್ ಅಂತ ಇರುತ್ತೆ, ನೋಟಿಸ್ ಸರ್ವ್ ಆಗುತ್ತೆ ಇಲ್ಲಿ. ಓಕೆ, ಆ ನೋಟಿಸ್ ಕೂಡ ನಾವು ಆನ್ಲೈನ್ ನಲ್ಲಿ ನೋಡಬಹುದು. ಓಕೆ, ಸೊ ಇದು ಮೊಟೇಷನ್ ಪ್ರೊಸೆಸ್ 7 ಡೇಸ್ ಇರುತ್ತೆ. 7 ಡೇಸ್ ಯಾವ ಕೇಸ್ ನಲ್ಲಿ, ಇಫ್ ಅದು ಡೀಡ್ ಇದ್ರೆ, ಅಂದ್ರೆ ಸೇಲ್ ಡೀಡು, ಗಿಫ್ಟ್ ಡೀಡು, ಈ ರೀತಿ ಕಾವೇರಿ ವೆಬ್ಸೈಟ್ ನಲ್ಲಿ ಅಥವಾ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಡೀಡ್ ಎಕ್ಸಿಕ್ಯೂಟಿವ್ ಆಗುತ್ತೆ ಅಲ್ಲ, ಆ ರೀತಿ ಕೇಸಸ್ಗೆ 7 ಡೇಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತಂದ್ರೆ 7 ಡೇಸ್ ನೋಟಿಸ್ ಪೀರಿಯಡ್ ಸರ್ವ್ ಆಗುತ್ತೆ. ಸೊ ವಿದಿನ್ 8th ಡೇ ಏನಿರುತ್ತೆ ಅಲ್ಲ, ಇಲ್ಲಿ ಬರ್ದಿದೆ ನೋಡಿ, ಈ ಅವಧಿಯಲ್ಲಿ ಯಾರು ಬೇಕಾದರೂ ಭೂಮಿ ತಂತ್ರಾಂಶರಡಿ ತಕರಾರು ಸಲ್ಲಿಸಬಹುದು. ಅಂದ್ರೆ ಯಾರಿಗೆ ಏನಾದರೂ ಅಬ್ಜೆಕ್ಷನ್ ಇದ್ರೆ ಅಥವಾ ಏನಾದರೂ ಕಂಪ್ಲೇಂಟ್ ಇದ್ರೆ ಅವರು ಕೂಡ ಆನ್ಲೈನ್ ಮೂಲಕ ಅಬ್ಜೆಕ್ಷನ್ ಅನ್ನ ರೇಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಈಗ ಯಾವುದೇ ತಕರಾರು ಸಲ್ಲಿಕೆ ಯಾಗದಿದ್ದರೆ, ಅಂದ್ರೆ ಯಾವುದನ್ನು ಅಬ್ಜೆಕ್ಷನ್ ಯಾರನ್ನೂ ಹಾಕಿಲ್ಲ, ಸೊ 8ನೇ ದಿನ ಸ್ವಯಂ ಚಾಲಿತವಾಗಿ ಖಾತಾ ಬದಲಾವಣೆ ಆಗುತ್ತೆ. ಅಂತಂದ್ರೆ 8th ಡೇ ಯಾರನ್ನೂ ಅಬ್ಜೆಕ್ಷನ್ ಹಾಕಿಲ್ಲ ವಿದಿನ್ 7 ಡೇಸ್ ಪೀರಿಯಡ್ ನಲ್ಲಿ ಅಂತಂದ್ರೆ ಆಟೋಮೆಟಿಕ್ಲಿ 8th ಡೇ ಏನಾಗುತ್ತೆ, ಅದು ಮೊಟೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅಂಡ್ ಖಾತಾ ಚೇಂಜ್ ಆಗುತ್ತೆ ಅಂತ ಕ್ಲಿಯರ್ಲಿ ಇಲ್ಲಿ ಬರ್ದಿದೆ. ಓಕೆ, ಸೊ ಈ ರೀತಿ ಇದು 7 ಡೇಸ್ ಫಾರ್ ಡೀಡ್ ಇದ್ರೆ, ನೋಂದಣಿ ಇದ್ರೆ, ನೋಂದಣಿ ಪತ್ರ ಇದ್ರೆ. ಓಕೆ, ಈಗ ಇನ್ನೊಂದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ, ನೋಂದಣಿಯೇತರ ಅಂತಂದ್ರೆ ಅರ್ಥ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಇದು ಡೀಡ್ ಆಗಿಲ್ಲ. ಓಕೆ, ಆ ರೀತಿನೂ ಕೇಸಸ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ, ರೈಟ್, ಲೈಕ್ ಇನ್ಹೆರಿಟೆನ್ಸ್ ಅಂತ. ಸೊ ನೋಂದಣಿಯೇತರ ಖಾತೆ ಬದಲಾವಣೆ
ಡೇಗೆ ಮನವಿ ಸಲ್ಲಿಕೆಯಾದ 15 ದಿನ ನೋಟಿಸ್. ಸೊ ಇಲ್ಲಿ ಏನು ಹೇಳಿದ್ದಾರೆ, ಇಲ್ಲಿ ಎಷ್ಟು ದಿನ ನೋಟಿಸ್ ಇರುತ್ತೆ, 15 ಡೇಸ್ ನೋಟಿಸ್ ಪೀರಿಯಡ್ ಇಲ್ಲಿ ಸರ್ವ್ ಆಗುತ್ತೆ. ಓಕೆ, ಸೊ ಈ 15 ಡೇಸ್ ಒಳಗಡೆ ಯಾರಿಗಾದರೂ ಈ ಮೊಟೇಷನ್ ಪ್ರೊಸೆಸ್ ರಿಲೇಟೆಡ್ ಏನಾದರೂ ಅಬ್ಜೆಕ್ಷನ್ ಇದ್ರೆ ಅವರು ಅಬ್ಜೆಕ್ಷನ್ ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಸೊ ಯಾರನ್ನೂ ಏನೂ ಅಬ್ಜೆಕ್ಷನ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ತಕರಾರು ಇಲ್ಲದಿದ್ದರೆ 16ನೇ ದಿನ ಸ್ವಯಂ ಚಾಲಿತವಾಗಿ ಅಂದ್ರೆ 16th ಡೇ ಏನಾಗುತ್ತೆ, ಆಟೋಮೆಟಿಕ್ಲಿ ಖಾತಾ ಚೇಂಜ್ ಆಗುತ್ತೆ. ಸೊ ಇದು ಆಟೋಮೋಟೇಷನ್ ಅಪ್ರೂವಲ್ ಆಗುತ್ತೆ, ಆಟೋಮೆಟಿಕ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 16th ಡೇಗೆ ಇದು ಪ್ರೊಸೆಸ್ ಕಂಪ್ಲೀಷನ್ ಆಗುತ್ತೆ ಅಂತ ಕ್ಲಿಯರ್ಲಿ ಇಲ್ಲಿ ಬರೆದಿದ್ದಾರೆ. ಓಕೆ, ಸೊ ಇದನ್ನು ಆಟೋಮೋಟೇಷನ್ ಪ್ರೊಸೆಸ್ ಇದೆಯಲ್ಲ, ಆನ್ಲೈನ್ ಮೂಲಕ ಎಲ್ಲ ಮೊಟೇಷನ್ ಪ್ರೊಸೆಸ್ ತಾನಾಗೆ ಆಗುತ್ತೆ ಅಲ್ಲ. ಸೊ ಇದು ಆ್ಯಕ್ಚುಲಿ ಏಪ್ರಿಲ್ 2024 ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಏಪ್ರಿಲ್ 2024 ಇದು ಆಟೋಮೋಟೇಷನ್ ಪ್ರೊಸೆಸ್ ಏನು ಸ್ಟಾರ್ಟ್ ಮಾಡಿದಾರಲ್ಲ, ಅದು ಯಾವ ಕೇಸಿಗೆ ಮಾಡಿದ್ದಾರೆ ಅಂತಂದರೆ, ನೀವು ಅನ್ಬೋದು ಲೈಕ್ ಕೋರ್ಟ್ ಆರ್ಡರ್ಸ್ ಇರ್ಬೋದು, ಲ್ಯಾಂಡ್ ಕನ್ವರ್ಷನ್ ಅಥವಾ ಪೋಡಿ ಇರ್ಬೋದು, ಈ ರೀತಿ ಕೆಲವೊಂದು ಕೇಸಸ್ಸಿಗೆ ಆಲ್ರೆಡಿ ಏಪ್ರಿಲ್ 2024 ಇದು ಆಟೋಮೋಟೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇವಾಗ ಏನು ಮಾಡಿದ್ದಾರೆ, ಈಗ ಇಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರಲ್ಲ, ಆನ್ಲೈನ್ ಮೊಟೇಷನ್ ವ್ಯವಸ್ಥೆ ಪೂರ್ತಿ ರಾಜ್ಯದಂತೆ ವಿಸ್ತರಣೆ, ಅಂದರೆ ಆಲ್ ಓವರ್ ಸ್ಟೇಟ್ನಲ್ಲಿ ಈಗ ಇದು ಅಪ್ಲೈ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ 2 ಟೈಪ್ ಮೊಟೇಷನ್ ಕೂಡ ಈಗ ಆಟೋ ಅಪ್ರೂವಲ್ ಅಥವಾ ಆಟೋ ಮೊಟೇಷನ್ ಒಳಗಡೆ ತಂದಿದ್ದಾರೆ. ಓಕೆ, ಸೊ ಈಗ 98% ಆಫ್ ಏನ್ ಮೊಟೇಷನ್ ಕೇಸ್ ಇರುತ್ತಲ್ಲ, 98% ಮೊಟೇಷನ್ ಕೇಸು ಅವು ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಕೃಷಿ ಭೂಮಿಯಲ್ಲಿ ಈ ರೀತಿ ಏನು ಬರುತ್ತೆ, ಅವು ಎಲ್ಲ ಕೂಡ ಈಗ ಆಟೋ ಮೊಟೇಷನ್ ಪ್ರೊಸೆಸ್ ಅನ್ನ ಮೂಲಕ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ 98% ಆಫ್ ದ ಕೇಸ್ ಈಗ ಆಟೋ ಮೊಟೇಷನ್ ದಿಂದನೇ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಏನು ಅಬ್ಜೆಕ್ಷನ್ಸ್ ಇರುತ್ತಲ್ಲ ಅವು 2% ಬರುತ್ತೆ. ಓಕೆ, ಆ ರೀತಿ ಕೂಡ ಹೇಳಿದ್ದಾರೆ. ಸೊ ಓನ್ಲಿ 2% ಅಬ್ಜೆಕ್ಷನ್ ಅಥವಾ ಕಂಪ್ಲೇಂಟ್ ಬರುತ್ತೆ. ಸೊ ಅವೇನಾಗುತ್ತೆ, ಅವು ತಹಸೀಲ್ದಾರ್ಗೆ ಹೋಗುತ್ತೆ. ಆ ಕೋರ್ಟ್ ಅವರು ಆ ಕೇಸನ್ನು ಡಿಸ್ಪ್ಯೂಟ್ ಕೇಸ್ ಅಂತ ತಗೊಂಡ್ಬಿಟ್ಟು ಅವರು ಪ್ರೊಸೆಸ್ ಮಾಡ್ತಾರೆ. ಅವರು ಕೂಡ 60 ಡೇಸ್ ಒಳಗಡೆ ಅದನ್ನ ಸಾಲ್ವ್ ಮಾಡಬೇಕು ಅಂತ ಈ ರೀತಿ ಕೂಡ ಹೇಳಿದ್ದಾರೆ. ರೈಟ್, ಸೊ ಆನರೇಬಲ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸರ್ ಅವರು ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇದು ಚಾಲನೆಗೆ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ನೀವು ನೋಡ್ಬೋದು ಇಲ್ಲಿ. ಮೂಲ ಉದ್ದೇಶ, ಜನ ನಮ್ಮ ಕಚೇರಿಗಳಿಗೆ ಸುತ್ತಾಡುವಂತಹದ್ದು, ಆ ಹೊರೆ ಕಡಿಮೆ ಆಗಬೇಕು, ಆಡಳಿತ ಸರಳೀಕರಣ ಆಗಬೇಕು, ಸುಲಲಿತ ಆಗಬೇಕು, ಸರ್ಕಾರದ ಸೇವೆ ಸುಲಭವಾಗಿ ಜನಗಳಿಗೆ ದೊರಕಬೇಕು. ಇದಕ್ಕಾಗಿ ಕಚೇರಿಗಳಿಗೆ ಸುತ್ತಾಡುವಂತಹ ಹೊರೆ ಜನಗಳ ಮೇಲೆ ಇರಬಾರದು. ಇದು ನಮ್ಮ ಎಲ್ಲಾ ಬದಲಾವಣೆಗಳ ಸಾರಾಂಶ ಅಂತ ನಾವು ಹೇಳ್ಬೋದು. ಇದನ್ನ ನಾವು ಈಗಾಗಲೇ 2024 ಏಪ್ರಿಲ್ ತಿಂಗಳಲ್ಲಿ 2024 ಏಪ್ರಿಲ್ನಲ್ಲಿ ಈ ಖಾತೆ ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಖಾತೆ ಬದಲಾವಣೆಗಳಿಗೆ ನಾವು ನೋಟಿಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ, ಅಂದ್ರೆ ಅದರಲ್ಲಿ ಹಕ್ಕು ಬಾಧ್ಯತೆಯನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮತ್ತು ಋಣವನ್ನ ತೆಗಿತಕ್ಕಂಥದ್ದು, ಋಣ ಅಥವಾ ಹಕ್ಕನ್ನ ಕ್ರಿಯೇಟ್ ಮಾಡೋದು ಮತ್ತು ತೆಗೆಯೋದು, ಹಾಗೂ ಲ್ಯಾಂಡ್ ಕನ್ವರ್ಷನ್, ಕೋಡಿ, ಮತ್ತೆ ಲ್ಯಾಂಡ್ ಅಕ್ವಿಸಿಷನ್, ಕೋರ್ಟ್ ಆರ್ಡರ್, ಮತ್ತೆ ಕೋರ್ಟ್ ಸ್ಟೇ, ಹಾಗೂ ಸರ್ಕಾರದ ಆದೇಶ, ಸಾಗುವಳಿ ಚೀಟಿ ಎಂಟ್ರಿ, ಪಹಣಿ ವರ್ಗಾವಣೆ, ಇವುಗಳೆಲ್ಲವನ್ನು ಕೂಡ ಏಪ್ರಿಲ್ 24 ಆ ತಿಂಗಳಿನಲ್ಲೇನೆ ಇವುಗಳನ್ನ ಸ್ವಯಂ ಚಾಲಿತವಾಗಿ ಖಾತೆ ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ಮಾಡಿದ್ದೇವೆ. ಆಟೋಮೇಟೆಡ್ ಮ್ಯೂಟೇಷನ್ ಅನ್ನ ಏಪ್ರಿಲ್ 2024 ಇಂಪ್ಲಿಮೆಂಟ್ ಮಾಡಿದ್ದೇವೆ. ಇವತ್ತು ನಾವು ಎಲ್ಲಾ ಖಾತೆ ಬದಲಾವಣೆಗಳನ್ನ ಸ್ವಯಂ ಚಾಲಿತವಾಗಿ ಆಗುವಂತಹ ಬದಲಾವಣೆ ತರಲಿಕ್ಕೆ ಮುನ್ನುಡಿಯನ್ನ ಇಸಿದ್ದೇವೆ. ಇದರಿಂದ 7 ದಿನ ನೋಟಿಸ್ ಪೀರಿಯಡ್ ಇರತಕ್ಕಂತಹ ಖಾತೆ ಬದಲಾವಣೆಗಳು, ಅಂದ್ರೆ ಯಾವುದೇ ರಿಜಿಸ್ಟ್ರೇಷನ್ ಮುಖಾಂತರ ಬಂದ್ರೆ ಅವೆಲ್ಲವೂ ಕೂಡ 7 ದಿನ ನೋಟಿಸ್ ಪೀರಿಯಡ್ ಇರ್ತದೆ. ಸೊ 7 ದಿನ ನೋಟಿಸ್ ಪೀರಿಯಡ್ ಅಲ್ಲಿ ಯಥಾ ಪ್ರಕಾರವಾಗಿ ಯಾರು ಬೇಕಾದ್ರೂ ತಕರಾರು ಸಲ್ಲಿಸಬಹುದು. ಏನು ತಕರಾರು ಇಲ್ಲ ಅಂತ ಹೇಳಿದ್ರೆ 8ನೇ ದಿನ ಆಟೋಮ್ಯಾಟಿಕ್ ಆಗಿ ಸ್ವಯಂ ಚಾಲಿತವಾಗಿ ಮ್ಯೂಟೇಷನ್ ಆಗುತ್ತೆ ಇನ್ನು ಮುಂದೆ ಇಡೀ ರಾಜ್ಯದಲ್ಲಿ. ಅದೇ ರೀತಿ 15 ದಿನ ನೋಟಿಸ್ ಪೀರಿಯಡ್ ಇರುವಂತಹದ್ದು, ಅಂದ್ರೆ ನೋಂದಣಿಯೇತರವಾಗಿ ಖಾತೆ ಬದಲಾವಣೆಗೆ ಬಂದಂತ ಪ್ರಕರಣದಲ್ಲಿ ತಮಗೆಲ್ಲ ಗೊತ್ತಿದೆ, ಅವು 15 ದಿನ ಯಾರಾದ್ರೂ ತಕರಾರು ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನ ಕೊಟ್ಟಿದ್ದೇವೆ. ಅದಕ್ಕಾರು ಅವಧಿ ಇರೋದಿಲ್ಲ, ಅವು ಸ್ವಯಂ ಚಾಲಿತವಾಗಿ ಈಗ ಆಗ್ತಾ ಇದಾವೆ. 2%, 2.1% ತಕರಾರು ಪ್ರಕರಣಗಳು ಬಂದಿದ್ದಾವೆ. ಅವುಗಳನ್ನ ತಹಸೀಲ್ದಾರರು ವಿಚಾರಣೆ ಮಾಡಿ ಅವುಗಳನ್ನು ಕೂಡ ಎಲ್ಲ 60 ದಿನದಲ್ಲಿ ಆರ್ಡರ್ಸ್ ಪಾಸ್ ಮಾಡ್ತಾ ಇದ್ದಾರೆ. ಈಗ ಒಟ್ಟಾರೆ ಎಲ್ಲರ ಖಾತೆ ಬದಲಾವಣೆಗಳ ಪೈಕಿ 98% ಖಾತೆ ಬದಲಾವಣೆಗಳನ್ನ ಸ್ವಯಂ ಚಾಲಿತ ಮಾಡೋದ್ರಿಂದ 100ಕ್ಕೆ 98 ಭಾಗ ಜನಗಳಿಗೆ ಯಾವ ಕಚೇರಿಗೂ ಹೋಗುವ ಅವಶ್ಯಕತೆ ಇರೋದಿಲ್ಲ, ಯಾರ ಮನೆ ಬಾಗಿಲು ಕಾಯುವ ಅವಶ್ಯಕತೆ ಇರೋದಿಲ್ಲ, ಯಾರಿಗೆ ಸಲಾಮಿ ಹೊಡೆಯುವ ಅವಶ್ಯಕತೆ ಇರದೆ ಜನ ಅವ್ರ ಮನೆಯಲ್ಲಿದ್ರೂ ಕೂಡ ಅವರ ಖಾತೆಯನ್ನ ಮಾಡ್ಕೊಡ್ತಕ್ಕಂತಹ ಜವಾಬ್ದಾರಿ ಸರ್ಕಾರ ತೆಗೆದುಕೊಳ್ತಾ ಇದೆ. ಸೊ ಈ ಒಂದು ಬದಲಾವಣೆಯನ್ನ ನಾವು ತರಲಿಕ್ಕೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಿ, ಸೊ ದಟ್ ನಾನು ಕೂಡ ಟ್ರೈ ಮಾಡ್ತೀನಿ ಒಂದು ಪ್ರಾಕ್ಟಿಕಲಿ ವಿಡಿಯೋ ಮಾಡೋದು. ಸೊ ಯಾವ ರೀತಿ ಅದು ಮೊಟೇಷನ್ ಆಗುತ್ತೆ, ಎಲ್ಲಿ ಅದು ನೋಟಿಸ್ ಸರ್ವ್ ಆಗುತ್ತೆ, ಜನರೇಟ್ ಆಗುತ್ತೆ, ಯಾವ ರೀತಿ ನಾವು ನೋಡ್ಬೋದು. ಸೊ ಎಲ್ಲ ಕೂಡ ಒಂದು ಪ್ರಾಕ್ಟಿಕಲಿ ವೆಬ್ಸೈಟ್ನಲ್ಲಿ ಒಂದು ವಿಡಿಯೋ ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. ಬಟ್ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಬೇಕು. ಓಕೆ, ಸೊ ಏನಾದರೂ ಆನ್ಲೈನ್ ಪೇಡ್ ಸರ್ವಿಸ್ ಬೇಕಂತಂದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀನಿ, ಆ ಚಾನಲ್ ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಜಾಯ್ನ್ ಆಗಿ ನೋಡ್ಬೋದು. ಆ್ಯಂಡ್ ಏನಾದರೂ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.